ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿಹಾ ಡೈರೀಸ್. ನಾವು ನಮ್ಮ ಮಕ್ಕಳಿಗೆ ಬರ್ಡ್ಸ್, ಅನಿಮಲ್ಸ್, ರೆಪ್ಟೈಲ್ಸ್ ಈ ಥರ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನನ್ನ ತಂಗಿ, ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ ರೋಜಾ ಆ್ಯಂಡ್ ಅವ್ರ ಮಗ ಗಗನ್ ಮತ್ತು ಪಾವನಿ ಎಲ್ಲರೂ ಹೊರಟ್ವಿ. ಮೆಟ್ರೋದಲ್ಲಿ ಹೋಗೋಣ, ತುಂಬ ಹತ್ರ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮೆಟ್ರೋದಲ್ಲಿ ಹೊರಟ್ವಿ. ನಾವು ರೀಚ್ ಆಗಿದ್ದು ಪ್ರಾಣಿ ದಿ ಪೆಟ್ ಸ್ಯಾಂಚುರಿಯಲ್ಲಿ. ಇಲ್ಲಿ ನಿಮಗೆ ರೆಪ್ಟೈಲ್ಸ್, ಬರ್ಡ್ಸ್, ಅನಿಮಲ್ಸ್, ಸ್ಮಾಲ್ ಅನಿಮಲ್ಸ್, ಅಕ್ವೇರಿಯಮ್, ಹೂಫೆಡ್ ಅನಿಮಲ್ಸ್ ಈ ಥರ ಎಲ್ಲ ಸಿಗುತ್ತೆ. ಇಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 400 ರೂಪೀಸ್ ಪರ್ ಹೆಡ್ ಇರುತ್ತೆ. 3 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ ಇರೋದಿಲ್ಲ. ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಮುಂಚೆನೇ ಟಿಕೆಟ್ ಆನ್ಲೈನಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡಿಕೊಂಡು ಬಂದಿದ್ವಿ. ಇದು ಫಸ್ಟ್ ಅನಿಮಲ್ ಕುದುರೆ. ನಂತರ ನಾವು ಹೊರಟಿದ್ದು ಬರ್ಡ್ ಸೆಕ್ಷನ್ ಕಡೆಗೆ. ಇಲ್ಲಿ ಇವರು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಅಂದರೆ ಯಾವ ಬರ್ಡ್ ಇದೆ, ಅದರ ಸ್ಪೆಷಾಲಿಟಿ ಏನು, ಮತ್ತು ಒಳಗಡೆ ಹೋದಾಗ ನಾವು ಯಾವ ಥರ ಬಿಹೇವ್ ಮಾಡಬೇಕಂತ ಹೇಳ್ಕೊಡ್ತಾರೆ. ನನಗಂತೂ ಈ ಬರ್ಡ್ ಸೆಕ್ಷನ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಕಲರ್ ಬರ್ಡ್ಸ್ ಎಲ್ಲ ಇದ್ವು. ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟೊಂದು ಬರ್ಡ್ಸ್ ಇದೆ ಅಂತ. ಕಲರ್ ಬರ್ಡ್ಸ್ ಎಲ್ಲ ಇದೆ. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗ್ತಿತ್ತು ಅವ್ರು ನೋಡಿ, ಮತ್ತು ನಮ್ಮ ಗಗನ್ಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ನೋಡಿ ಈ ಥರ ಬರ್ಡ್ಸ್ ಎಲ್ಲ ಮೇಲೆ ಕೂರಿಸ್ಕೊಬೋದು. ನಾನು ಈ ಥರ ಎಲ್ಲರಿಗೂ ವಿಡಿಯೋ ತೆಗಿತಾ ಇದ್ದೆ. ಒಂದು ಬರ್ಡ್ ಬಂದುಬಿಟ್ಟು ನನ್ನ ತಲೆ ಮೇಲೆ ಕೂತ್ಕೊಂಡಿತ್ತು, ಮತ್ತು ಇನ್ನೊಂದು ಬರ್ಡ್ ಬಂದು ನಾನು ಸೆಲ್ಫಿ ವಿಡಿಯೋ ತಗೊತಾ ಇದ್ದೆ. ನಾನೊಂದು ಪೋಸ್ ಕೊಡ್ತೀನಿ ಅಂತ ಹೇಳಿ ಪೋಸ್ ಕೊಟ್ಟು ಹೊರಟೋಯ್ತು. ನಂತರ ನಾವು ಹೋಗಿದ್ದು ಸ್ನೇಕ್ ಸೆಕ್ಷನ್ಗೆ. ನೋಡಿ ಇವರು ಈ ಥರ ಆ ಸ್ನೇಕ ಇಟ್ಕೊಂಡು ಬಂದು ಅದರ ಸ್ಪೆಷಾಲಿಟಿ ಏನು, ಅದರ ಯಾವ ಥರ ಹಾವು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ ನಾವು ಈ ಥರ ಕೈಯಲ್ಲಿ ಹಿಡ್ಕೋಬೋದು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಹಾವನ್ನ ಇಟ್ಕೊಂಡಿರೋದು. ಇವರು ಸಹ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ 2 ಥರದ ಹಾವಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಬಿಯರ್ಡೆಡ್ ಡ್ರ್ಯಾಗನ್ ಸೆಕ್ಷನ್ಗೆ. ಇದು ಆಸ್ಟ್ರೇಲಿಯಾ ಡ್ರ್ಯಾಗನ್ ಅಂತೆ. 20 ಇಯರ್ಸ್ ಬದುಕುತ್ತಂತೆ ಇದು ಆಮ್ನಿವೋರಸ್ ಅಂತೆ, ಅಂದರೆ ಬೋತ್ ವಾಟರ್ ಆ್ಯಂಡ್ ಸ್ಯಾಂಡಲ್ಲೂ ಕೂಡ ಬದುಕುತ್ತಂತೆ. ನಾವು ಇದನ್ನು ಇಟ್ಕೊಳಕ್ಕಾಗಲ್ಲ, ಜಸ್ಟ್ ಟಚ್ ಮಾಡಿ ಫೀಲ್ ಮಾಡ್ಬೋದು. ಇದಾದಮೇಲೆ ನಾವು ಹೋಗಿದ್ದು ಟಾರ್ಟಾಯ್ಸ್ ಸೆಕ್ಷನ್ಗೆ, ಅಂದರೆ ಆಮೆ ಸೆಕ್ಷನ್. ಇವು 3rd ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಟಾರ್ಟಾಯ್ಸ್ ಅಂತೆ. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಲಿಝರ್ಡ್ ಸೆಕ್ಷನ್ಗೆ. ನೋಡಿ ಇದು ಮಾನಿಟರ್ ಲಿಝರ್ಡ್ ಅಂತೆ. ಇದು ತನ್ನ ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡಿ ತನ್ನ ಕಾಲುಗಳಲ್ಲಿ ನಿಂತ್ಕೊಳ್ಳುತ್ತಂತೆ. ಇದಾದಮೇಲೆ ನಾವು ಹೋಗಿದ್ದು ನೆಕ್ಸ್ಟ್ ಅಕ್ವೇರಿಯಮ್ ಸೆಕ್ಷನ್ಗೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಮೆಗಳಿರುತ್ತೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಕೂಡ ಇದೆ. ಪ್ರತಿಯೊಂದು ಸೆಕ್ಷನ್ನಲ್ಲೂ ಮಾನಿಟರ್ ಇರ್ತಾರೆ, ಅವರು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಇಲ್ಲಿ ನಿಮಗೆ ಒಂದು ಪಕ್ಷಿ ತೋರಿಸ್ತೀನಿ, ಅದ ಹೆಸರು ಅಂಬ್ರೆಲಾ ಕಾಕಟೋ ಅಂತ. ಅವರು ಕೋಕೋ ಅಂತ ಕರೀತಾರಂತೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ. ಇವರು ಪ್ರತಿಯೊಂದು ಫಿಶ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ. ನೋಡಿ ಅದು ಯಾವ ಥರ ಬರ್ತಾ ಇದೆ ಅಂತ. ಅದರ ಕಣ್ಣು ಮೇಲೆ ಇರುತ್ತೆ. ನೋಡಿ ಇಲ್ಲಿ ಈ ಫಿಶ್ಗಳು ಎಷ್ಟೇ ಕೋಪ ಇದ್ರೂ ಬೇರೆ ಫಿಶ್ ಥರ ಫೈಟ್ ಮಾಡಲ್ವಂತೆ ಇವು. ನೋಡಿ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ರೈನ್ಬೋ ಫಿಶ್ ಅಂತ. ಯಾಕಂದರೆ ಅದು ಕಲರ್ಸ್ ಇರೋದ್ರಿಂದ ರೈನ್ಬೋ ಫಿಶ್ ಅಂತಾರಂತೆ. ನೋಡಿ ಇದು ಇಂಡೋನೇಷ್ಯಾ ಪಕ್ಷಿ. ಆ ಪಕ್ಷಿಯ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 60 to 70 ಇಯರ್ಸ್ ಅಂತೆ. ನೆಕ್ಸ್ಟ್ ನಾವು ಹೋಗಿದ್ದು ಬಾತುಕೋಳಿ ಸೆಕ್ಷನ್ಗೆ.
ಇಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಬಾತುಕೋಳಿಗಳು ನೋಡೋಕ್ಕೆ ಸಿಗುತ್ತೆ. ನೋಡಿ, ನಮ್ಮ ಮಕ್ಕಳು ಈ ಥರ ಬಾತುಕೋಳಿ ಹತ್ರ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ರ್ಯಾಬಿಟ್ ಸೆಕ್ಷನ್ಗೆ, ಅಂದರೆ ಮೊಲ ಸೆಕ್ಷನ್ಗೆ. ಈ ಮೊಲನ ನಾವು ತೊಡೆ ಮೇಲೆ ಈ ಥರ ಕೂರಿಸ್ಕೊಬೋದು. ಅವರು ಯಾವ ಥರ ಕೂರಿಸ್ಕೋಬೇಕಂತ ಹೇಳ್ತಾರೆ, ನಾವು ಆ ಥರ ಕೂರಿಸ್ಕೋಬೋದು. ನೋಡಿ, ನಮ್ಮ ಪಾವನಿ ಸ್ವಲ್ಪ ಹೆದರ್ಕೊತಿದ್ದಾರೆ. ಜೊತೆಗೆ ನನ್ನ ಮಗಳು ನಾನು ಸಹ ಟಚ್ ಮಾಡ್ತೀನಿ ಅಂತ ಹೋಗಿ ಟಚ್ ಮಾಡ್ತಾಯಿದ್ಲು, ನಾನು ಕುಂಡಿಸ್ಕೊತೀನಿ ಅಂತ. ಬಟ್ ಅವಳ ಕೈಲಿ ಇಟ್ಕೊಳಕ್ಕಾಗಲ್ಲ ಅಂತ ವಾಪಸ್ ತಕ್ಕೊಂಡ್ರು. ನಂತರ ನನ್ನ ತಮ್ಮ ಕೂರಿಸ್ಕೊಂಡ. ನನ್ನ ಮಗಳು ಅಲ್ಲೂ ಸಹ ಹೋಗಿ ಮತ್ತು ಗಗನು ಸಹ ಹೋಗಿ ಇಬ್ಬರೂ ನಾವು ಕೂಡ ಟಚ್ ಮಾಡ್ತೀವಿ ಅಂತ ಹೋಗಿದ್ರು. ನಂತರ ನಾನು ಕೂರಿಸ್ಕೊಂಡಿದ್ದೆ. ಆವಾಗಲೂ ಸಹ ಇಬ್ಬರು ಬಂದು ನಾನು ಟಚ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ನೋಡಿ, ಇದು ಸ್ಪಿಟ್ಟಿಂಗ್ ಫಿಶ್ ಅಂತ. ಮೇಲೆ ಅವಕ್ಕೆ ಹುಳ ಕಾಣಿಸಿದ್ರೆ ಸ್ಪಿಟ್ ಮಾಡಿ ಆ ಹುಳನ ಬೀಳಿಸ್ಕೊತಾವಂತೆ ನೀರೊಳಗಡೆ. ಸೊ ಹಾಗಾಗಿ ಸ್ಪಿಟ್ಟಿಂಗ್ ಫಿಶ್ ಅಂತ ಕರೀತಾರೆ. ನೋಡಿ, ಇನ್ನೊಂದು ಸೆಕ್ಷನಲ್ಲಿ ಇನ್ನೊಂದು ಥರ ರ್ಯಾಬಿಟ್ಸ್ ಇದೆ, ಎಷ್ಟು ಕ್ಯೂಟಾಗಿದೆ ಅಂತ. ಪಾಟಲ್ಲಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳನ್ನೆಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡಿ, ನೆಕ್ಸ್ಟು ಗೋಟ್ ಸೆಕ್ಷನ್ಗೆ, ಅಂದರೆ ಮೇಕೆ ಸೆಕ್ಷನ್ಗೆ ಹೋಗಿದ್ವಿ. ನಮ್ಮ ಗಗನು ಮೇಕೆನ ಚೆನ್ನಾಗಿ ಆಟಾಡಿಸ್ತಾ ಇದ್ರು. ನೋಡಿ, ಇಲ್ಲಿ ಕುರಿ ಇದೆ, ಹಸು ಇದೆ. ನೋಡಿ, ಈ ನಾಟಿ ಹಸು ಎಷ್ಟು ಮುದ್ದಾಗಿದೆ. ನೋಡಿ, ಇದು ಸೀಮೆ ಹಸು, ಇದು ಎಷ್ಟು ಕ್ಯೂಟಾಗಿದೆ ಅಂತ. ನೋಡಿ, ನೆಕ್ಸ್ಟು ನನ್ನ ಮಗಳು ಹಸು ಹತ್ರ ಆಟ ಆಡ್ತಾ ಇದ್ಲು, ತುಂಬಾ ಕ್ಯೂಟಾಗಿತ್ತು. ಇದು ಮೇಕೆಯಲ್ಲೇ ಇನ್ನೊಂದು ಥರ ಮೇಕೆ. ಗಗನ್ ಮತ್ತು ನನ್ನ ಮಗಳು ತುಂಬ ಹೊತ್ತು ಮೇಕೆ ಜೊತೆನೇ ಆಟ ಆಡ್ತಾಯಿದ್ರು. ನೋಡಿ, ಇವು ಮೆಕ್ಸಿಕನ್ ಟಾರ್ಟಾಯಿಸ್ ಅಂತ. ನೆಕ್ಸ್ಟ್ ಹೋಗಿದ್ರು ಕುದುರೆ ಸೆಕ್ಷನ್ಗೆ. ಮತ್ತು ನಮ್ಮ ಮಕ್ಕಳು ಮತ್ತೆ ವಾಪಸ್ ಹೋಗಿ ಮೇಕೆ ಜೊತೆ ಆಟ ಆಡ್ತಾಯಿದ್ರು. ನೋಡಿ, ಅವರು ನೆಕ್ಸ್ಟು ಟೆರಫಿನ್ ಟಾರ್ಟಾಯಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಮೆಕ್ಸಿಕೋಯಿಂದ ಬಂದಿರೋದಂತೆ. ಇದು ಲೆಗ್ಸ್ ಬಂದ್ಬಿಟ್ಟು ಟೆಕ್ ಥರ ಇದೆ ಅಂತ ಹೇಳ್ತಾಯಿದ್ರು. ನಾವೆಲ್ಲರೂ ಸಹ ಅದನ್ನು ಟಚ್ ಮಾಡಿ ಮತ್ತು ಫೋಟೋ ವೀಡಿಯೋಸ್ ಅಂತ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ನಾವಿಲ್ಲಿ ಟಾರ್ಟಾಯಿಸ್ ಬಗ್ಗೆ ಕೇಳ್ತಾಯಿದ್ರೆ ನಮ್ಮ ಮಕ್ಕಳು ಮೇಕೆ ಮತ್ತು ಕುದುರೆ ಜೊತೆ ಹಾಡೋಕ್ಕೆ ಅಂತ ಹೋಗ್ತಾಯಿದ್ರು. ಅವರು ಈ ಕುದುರೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ ಕುದುರೆಗೆ ಫೀಡ್ ಕೂಡ ಮಾಡ್ಬೋದು. ಈ ಥರ ಅವರೇ ನಿಮಗೆ ಹುಲ್ಲು ಪ್ರೊವೈಡ್ ಮಾಡ್ತಾರೆ. ಇಷ್ಟೆಲ್ಲ ಸುತ್ತಾಡೋ ಅಷ್ಟರಲ್ಲಿ ನಮಗೆಲ್ಲ ಹಸಿವಾಗಿತ್ತು ಅಂತ ಹೇಳಿ ತಗೊಂಡೋಗಿರೋ ಸ್ನ್ಯಾಕ್ಸ್, ಫ್ರೂಟ್ಸ್ ಎಲ್ಲನೂ ಸಹ ತಿಂದ್ಕೊಂಡು ಮತ್ತೆ ನಂತರ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಮಕ್ಕಳು ಈ ಥರ ಹಸುಗೆ ಫೀಡ್ ಮಾಡೋದ್ರಲ್ಲೇ ಕಳೆದೋಗ್ಬಿಟ್ಟಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಸಹ ಎಂಜಾಯ್ ಮಾಡ್ಬೋದು. ನನ್ನ ತಂಗಿ ಮತ್ತೆ ಬರ್ಡ್ ಹತ್ರ ಹೋಗೋಣ, ನಾನಲ್ಲಿ ಬರ್ಡ್ ಒಂದ್ಸರಿನೂ ಕೂರಿಸ್ಕೊಂಡಿಲ್ಲ ಅಂತ ಹೇಳಿಳು. ಸೊ ಹಾಗಾಗಿ ಅವಳ ಮತ್ತೆ ಕರ್ಕೊಂಡು ಬರ್ಡ್ ಸೆಕ್ಷನ್ಗೆ ಹೋದ್ವಿ. ನೋಡಿ, ಈ ಥರ ಬರ್ಡ್ಸು ಎಷ್ಟು ಚೆನ್ನಾಗಿ ಬಂದು ಕೈ ಮೇಲೆ ಭುಜದ ಮೇಲೆ ಎಲ್ಲ ಕೂತ್ಕೊತಾ ಇದ್ವು. ನಾನು ಫೋಟೋ ಮತ್ತು ವಿಡಿಯೋ ತೆಗಿತಾ ಇದ್ದೆ. ನೋಡಿ, ಮತ್ತೆ ಬಂದು ನನ್ನ ಮೇಲೆ ಕೂತ್ಕೊಂಡಿದ್ವು. ಅಲ್ಲಿಂದ ನಾವು ಉಡುಪಿ ಗಾರ್ಡನಿಯಾಗಿ ಹೋಗಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಮೆಟ್ರೋ ಹತ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಈ ಪೆಟ್ ಸ್ಯಾಂಚುರಿ ಲೊಕೇಟ್ ಆಗಿರೋದು ಕನಕಪುರ ಮೇನ್ ರೋಡ್, ಸೋಮನಹಳ್ಳಿ, ಬೆಂಗಳೂರಲ್ಲಿ. ನಿಮಗೆ ಯಾರಿಗಾದರೂ ಲೊಕೇಶನ್ ಬೇಕಿದ್ದರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.